ಕನ್ಸ್ಯೂಮರ್ ರೈಟ್ಸ್ ಅವೇರ್ನೆಸ್ ಕೊಡೋಕ್ಕೆ ಅವ್ರಿಗೆ ಕನ್ಸ್ಯೂಮರ್ಸ್ಗೆ ಜಾಗೃತಿ ಮೂಡಿಸೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ವಿ. Asra, what we are doing, first we are creating awareness. As per Consumer Protection Act, what is your responsibility? ನನ್ನ ಹೆಸರು ಅಮರ್ ಸಂದೀಪ್ ಅಂತ. ನಾನು ಒಂದು ಆರ್ಗನೈಸೇಷನ್ ಕನ್ಸ್ಯೂಮರ್ ರೈಟ್ಸ್ ಆರ್ಗನೈಸೇಷನ್ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೀನಿ. ನಾವೀಗ ಆರ್ಗನೈಸೇಷನ್ ಹೆಸರು ಬಂದು ಅಡ್ವೊಕೇಟ್ಸ್ ಅಸೋಸಿಯೇಷನ್ ಫಾರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅವೇರ್ನೆಸ್ ಅಂತ. ನಾವು ಒಂದು ಸಂಸ್ಥೆಯಾಗಿ ಒಂದು NGO ಆಗಿ ಇದ್ದು ಒಂದು 10 ರಾಜ್ಯದಲ್ಲಿ ನಮ್ಮ ಕೆಲಸ ಮಾಡ್ತಾಯಿದ್ವಿ. ಕನ್ಸ್ಯೂಮರ್ ರೈಟ್ಸ್ಗೋಸ್ಕರ ನಾವು ಕನ್ಸ್ಯೂಮರ್ ರೈಟ್ಸ್ ಅವೇರ್ನೆಸ್ ಕೊಡೋಕ್ಕೆ ಅವ್ರಿಗೆ ಕನ್ಸ್ಯೂಮರ್ಸ್ಗೆ ಜಾಗೃತಿ ಮೂಡಿಸೋಕ್ಕೆ ನಾವು ತುಂಬ ಪ್ರಯತ್ನ ಪಡ್ತಾಯಿದ್ವಿ. ನಮ್ಮ ಸರ್ವಿಸಸ್ ಏನೇನಾಗಿದೆ ಅಂದರೆ ಅದು ಕನ್ಸ್ಯೂಮರ್ ರೈಟ್ಸು, ಗ್ರಾಹಕರ ಹಕ್ಕುಗಳ ಬಗ್ಗೆ ಏನೇನಿದೆಯೋ, ಏನು ವಿಚಾರ ಇರುತ್ತೆ, ಅವ್ರಿಗೆ ಹಕ್ಕುಗಳು ಏನಿರುತ್ತೆ ಅಂದರೆ ಅದನ್ನು ಅರಿವು ಮೂಡಿಸ್ತಾ ಇದ್ವಿ ಎಲ್ಲ ರಾಜ್ಯಗಳಲ್ಲಿ. ಅದಾದಮೇಲೆ ಮೀಡಿಯೇಷನ್ನು ಕೂಡ ಅದು ಅವ್ರಿಗೇನಾದರೂ ತೊಂದರೆ ಆಯಿತು ಅಂದರೆ ಅದ್ರ ಮೀಡಿಯೇಷನ್ ಮೂಲಕ ಅವ್ರಿಗೆ ಸಾಲ್ವ್ ಮಾಡಿಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ಆವಾಗಲೂ ಕೂಡ ಆಗಲಿಲ್ಲ, ಸಾಲ್ವ್ ಮಾಡೋಕ್ಕೂ ಆಗಲಿಲ್ಲ ಅಂದಾಗ ಅವ್ರ ಪರವಾಗಿ ನಾವು ಕೋರ್ಟ್ಸಲ್ಲಿ ಕೇಸಸ್ ಫೈಲ್ ಮಾಡಿ ಅವ್ರ ಪರವಾಗಿ ವಾದ ಮಾಡಿ ನಾವು ಅವ್ರಿಗೆ ಫ್ರೀಯಾಗಿ ವಾದ ಮಾಡಿ ಕೊಡ್ತಾಯಿದ್ವಿ. ಬೇರೆ ಇದ್ರ ಥರ ಎಲ್ಲ ನಾವು ಫೀಸ್ ತೊಗೊಳ್ಳಲ್ಲ. ಅವ್ರು ಏನಾದರೂ ಖುಷಿಯಾಗಿದ್ದರೆ ನಮ್ಮ ಆರ್ಗನೈಸೇಷನ್ಸ್ಗೆ ಫ್ರೀಯಾಗಿ ಇದು ಮಾಡಿಕೊಡ್ಬೋದು. ಇಲ್ಲಾಂದರೆ ನಾವು ಫ್ರೀಯಾಗಿ ಯಾರು ಅವಶ್ಯಕತೆ ಇದೆಯೋ ಅವ್ರಿಗೆಲ್ಲ ಫ್ರೀಯಾಗಿ ಮಾಡ್ತಾಯಿದ್ವಿ. ಇವತ್ತು 15ನೇ ತಾರೀಕು ಡಿಸೆಂಬರ್ 24 ಏನಂದರೆ ನಮ್ಮ ಎವ್ರಿ ಇಯರು ಎಲ್ಲ ವರ್ಷಗಳಲ್ಲಿ ಕೂಡ ನಾವು ಒಂದು ನ್ಯಾಷನಲ್ ಸಮಿಟ್ ಅಂತ ಮಾಡ್ತೀವಿ. ಇಲ್ಲಿ ಏನು ಮಾಡ್ತೀವಿ ಅಂದರೆ ನಮ್ಮ ಮೆಂಬರ್ಸ್ ಎಲ್ಲ 10 ರಾಜ್ಯಗಳಿರೋ ಮೆಂಬರ್ಸ್ ಎಲ್ಲ ಒಂದು ಕಡೆ ಬರ್ತಾರೆ, ಒಂದು ಕಡೆ ಸೇರಿ ಅದು ಟ್ರೈನಿಂಗ್ಸ್ ತೊಗೊಳ್ತಾರೆ. ಏನು ವಿಚಾರ ಟ್ರೈನಿಂಗ್ಸ್ ಅಂದರೆ ಈಗ ಕನ್ಸ್ಯೂಮರ್ ಹಕ್ಕುಗಳ ಬಗ್ಗೆ ಇದ್ದಾಗ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಮತ್ತು ಇಲ್ದಂಗೆ ಬೇರೆ ಆ್ಯಕ್ಟ್ಸ್ಗಳಲ್ಲೂ ಕೂಡ ವರ್ಷ ಚೇಂಜಸ್ ಆಗ್ತಾ ಇರುತ್ತೆ. ಹೊಸ ರೂಲ್ಸ್ ಬರುತ್ತೆ, ಹಳೆ ರೂಲ್ಸ್ ಎಲ್ಲ ಚೇಂಜ್ ಮಾಡ್ತಾರೆ, ಹೊಸ ರೂಲ್ಸ್ ಇರುತ್ತೆ. ಆ ರೂಲ್ಸು ಏನೇನು ಆ ಕಾನೂನು ರೂಲ್ಸ್ ಏನೇನಿದೆಯೋ, ಕಾನೂನಲ್ಲಿ ಚೇಂಜಸ್ಸು ಏನೇನಿದೆಯೋ ಅವೆಲ್ಲ ತಿಳ್ಕೊಳ್ತೀವಿ. ಬೇರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸಿಂದ ಜಡ್ಜಸ್ಸು, ಲಾಯರ್ಸು ಎಲ್ಲನೂ ಕೂಡ ಬಂದು ನಮಗೆ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಒಂದು ಫುಲ್ ಡೇ ಸೆಷನ್ ಇರುತ್ತೆ, ಟ್ರೈನಿಂಗ್ ಸೆಷನ್ಸ್ ಇರುತ್ತೆ. ಅದಾದಮೇಲೆ ಸಾಯಂಕಾಲ ನಮ್ಮ ಸಂಸ್ಥೆಯಲ್ಲಿ ಚೆನ್ನಾಗಿ ಕೆಲಸ ಮಾಡಿರೋರ ಮೆಂಬರ್ಸ್ಗೆ ಒಂದು ಅವಾರ್ಡು ಇಲ್ಲ ರೆಕಗ್ನೈಸೇಷನ್ ಥರ ಮಾಡ್ತೀವಿ ಸಾಯಂಕಾಲ. ಅದೆಲ್ಲ ಆದಮೇಲೆ ಊಟ ಇರುತ್ತೆ, ಅದೆಲ್ಲ ಓಡ್ತಾರೆ. 1 ದಿನ ಇಲ್ಲ 2 ದಿನ ಕಾರ್ಯಕ್ರಮ ಇಟ್ಕೊಳ್ತೀವಿ. ಈ ಸಲ 1 ದಿನ ಮಾತ್ರ ಇಟ್ಕೊಂಡಿದ್ದೀವಿ ಕಾರ್ಯಕ್ರಮ. ಸೊ ಇದಕ್ಕೆ ನಮ್ಮ ಫೌಂಡರ್ ಹಬೀಬ್ ಸುಲ್ತಾನ್ ಅಲಿ ಅಂತ ಬಂದಿದ್ದಾರೆ. ಅವರು ಹೈದರಾಬಾದ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲಿ ಕೆಲಸ ಪ್ರಾಕ್ಟೀಸ್ ಮಾಡ್ತಾಯಿರ್ತಾರೆ. ಮತ್ತು ಅದಾದಮೇಲೆ ನಮ್ಮ ಕರ್ನಾಟಕ ಟೀಮ್ ಎಲ್ಲ ಇಲ್ಲೇ ಇದೆ. ವಿಶ್ವನಾಥ್ ಅವರು ಜನರಲ್ ಸೆಕ್ರೆಟರಿ, ವೆಂಕಟಪತಿ ಅವರು ಜಾಯಿಂಟ್ ಆರ್ಗನೈಸಿಂಗ್ ಸೆಕ್ರೆಟರಿ ಇದ್ದಾರೆ. ಮತ್ತು ಬ್ಯಾಂಗ್ಳೂರು ಟೀಮ್ ಇದೆ. ಬ್ಯಾಂಗ್ಳೂರು ಟೀಮಲ್ಲಿ ಸುಹಾಸ್ ಅಂತ ಇದ್ದಾರೆ, ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ಅವರು ಬ್ಯಾಂಗ್ಳೂರಲ್ಲಿ ಏನು ತೊಂದರೆ ಇದೆ ಅನ್ನೂ ಕೂಡ ಅವರು ನೋಡ್ಕೊಳ್ತಾ ಇರ್ತಾರೆ. ಕೃಷ್ಣ ಅಂತ ಇದ್ದಾರೆ, ಆಮೇಲೆ ಬಾಲಾಜಿ ಅಂತ ಇದ್ದಾರೆ. ಅವರೆಲ್ಲ ಬ್ಯಾಂಗ್ಳೂರು ಡಿಸ್ಟ್ರಿಕ್ಟ್ ಕಮಿಟಿಯಿಂದ ಬಂದಿದ್ದಾರೆ. 9 ರಾಜ್ಯಗಳಿಂದ ಬಂದಿದ್ದಾರೆ, ಬೇರೆ ಸ್ಟೇಟ್ಸಿಂದನೂ ಕೂಡ ಬಂದಿದ್ದಾರೆ. ಇವತ್ತು ನಾವು ಮೆಟ್ರಾಲಜಿ ಡಿಪಾರ್ಟ್ಮೆಂಟು ಕಾನೂನು ಮಾಪನ ಬಗ್ಗೆ ಹೊಸ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗ್ಯದ ಅದು ಕೊಡ್ತಾ ಇದ್ದಾರೆ. ಆಮೇಲೆ ಡ್ರಗ್ಸ್ ಡಿಪಾರ್ಟ್ಮೆಂಟಿಂದನೂ ಕೂಡ ಹೊಸ ಅಸಿಸ್ಟೆಂಟ್ ಕಮಿಷನರ್ ಅವರು ಬಂದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಮಧ್ಯಾಹ್ನ. ಆಮೇಲೆ ಆಲ್ರೆಡಿ ಸೈಬರ್ ಕ್ರೈಮಲ್ಲಿನೂ ಕೂಡ ಸೈಬರ್ ಕ್ರೈಮ್ ಹೆಂಗೆ ನಡೆಯುತ್ತೆ, ಸೈಬರ್ ಕ್ರೈಮಿಂದ ನಾವು ಹೆಂಗೆ ಕಾಪಾಡ್ಕೋಬೇಕು ನಮ್ಮನ್ನು ಅನ್ನೋದು ಒಂದು ಪ್ರೊಫೆಸರ್ ಒಬ್ಬರು ಸೈಬರ್ ಕ್ರೈಮಲ್ಲಿ ಡಾಕ್ಟ್ರೇಟ್ ಮಾಡಿರೋವಂಥ ಪ್ರೊಫೆಸರು ಅವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅದಾದಮೇಲೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಗ್ಗೆ ಮತ್ತು ಹೆಂಗೆ ಕೇಸಸ್ ಫೈಲ್ ಮಾಡೋದು, ನಾರ್ಮಲ್ ಜನರು ಹೆಂಗೆ ಕೇಸ್ ಫೈಲ್ ಮಾಡೋದನ್ನು ಕೂಡ ಒಂದು ಟ್ರೈನಿಂಗ್ ನಡೀತಾ ಇದೆ. ನಮ್ಮ ಆರ್ಗನೈಸೇಷನ್ ಹೆಸರು ಬಂದು ಅಡ್ವೊಕೇಟ್ಸ್ ಅಸೋಸಿಯೇಷನ್ ಫಾರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅವೇರ್ನೆಸ್. ಸೊ ಈ ಸಂಸ್ಥೆ 2016 ಹಬೀಬ್ ಸುಲ್ತಾನ್ ಅಲಿ ಅಂತ ಇವರು ಸ್ಟಾರ್ಟ್ ಮಾಡಿದ್ದಾರೆ. ಇವರು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಆಗಿದ್ದಾರೆ. ಈ ಸಂಸ್ಥೆಯಲ್ಲಿ ಯಾರು ಬೇಕಾದರೂ ಅಡ್ವೊಕೇಟ್ಸ್ ಇರಲಿ, ನಾನ್ ಅಡ್ವೊಕೇಟ್ಸ್ ಇರಲಿ ಕೂಡ ಮೆಂಬರ್ಸ್ ಆಗ್ಬೋದು. ಆ ಮೆಂಬರ್ಸ್ ಆಗಿರೋರಿಗೆ, ನಾನ್ ಅಡ್ವೊಕೇಟ್ಸ್ ಇರೋರಿಗೆ ನಾವು ನಮ್ಮ ಇರೋ ಲೀಗಲ್ ಟೀಮ್ಸಿಂದ ಅವರಿಗೆ ಟ್ರೈನಿಂಗ್ ಕೊಡ್ತೀವಿ. ಏನು ಟ್ರೈನಿಂಗ್ ಕೊಡ್ತೀವಿ ಅಂದರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಗ್ಗೆ ಟ್ರೈನಿಂಗ್ ಕೊಡ್ತೀವಿ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಈ ಕನ್ಸ್ಯೂಮರ್
ಕನ್ಸ್ಯೂಮರ್ ಕೋರ್ಟ್ಸಲ್ಲಿ ಈಗ ಕನ್ಸ್ಯೂಮರ್ ಕಮಿಷನ್ಸ್ ಕರೀತಾರೆ. ಕನ್ಸ್ಯೂಮರ್ ಡಿಸ್ಪ್ಯೂಟ್ ರಿಅಡ್ರೆಸಲ್ ಕಮಿಷನ್ ಅಂತ ಕರೀತಾರೆ. ಅದು ಸ್ಟೇಟ್ ಲೆವೆಲಲ್ಲಿರುತ್ತೆ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿರುತ್ತೆ, ನ್ಯಾಷನಲ್ ಲೆವೆಲಲ್ಲಿರುತ್ತೆ. ಅದರಲ್ಲಿ ಈ ಅಡ್ವೊಕೇಟೇ ಹೋಗಿ ವಾದ ಮಾಡಬೇಕಂತ ಏನಿಲ್ಲ. ಯಾರಾದರೂ ಸರಿ ಆ ಆ್ಯಕ್ಟ್ ಬಗ್ಗೆ ಗೊತ್ತಿರೋರು, ತೊಂದರೆ ಆಗಿರೋರು, ಅರ್ಧ ಮಾಡ್ಕೊಳ್ಳೋ ಕೆಪಾಸಿಟಿ ಇರೋರು ಯಾರು ಬೇಕಾದರೂ ಹೋಗಿ ಕೂಡ ಅಲ್ಲಿ ವಾದ ಮಾಡ್ಬೋದು ಅಥವಾ ಅವ್ರನ್ನ ರೆಪ್ರೆಸೆಂಟೇಷನ್ ಮಾಡ್ಬೋದು ಕೋರ್ಟ್ಗಳಲ್ಲಿ. ಸೊ ಈ ಥರ ಇದ್ದಾಗ ನಮ್ಮ ಆರ್ಗನೈಸೇಷನಲ್ಲಿ ಕನ್ಸ್ಯೂಮರ್ ಅಡ್ವೊಕೇಟ್ಸ್ಗೂ ಮತ್ತು ನಾನ್ ಅಡ್ವೊಕೇಟ್ಸ್ಗೂ ಕೂಡ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಗ್ಗೆ ತಿಳಿವು ಕೊಡಿಸಿ ಅಟ್ ಅವೇರ್ನೆಸ್ ಟ್ರೈನಿಂಗ್ ಕೊಟ್ಟು ಅದಕ್ಕೆ ತಡೆಗೆ ಅಂದರೆ ನಾವೇ ಒಂದು ಜಾಗೃತಿಯಾಗಿ ಇರಬೇಕು ಅನ್ನೋದು ಹೇಳ್ತಾರೆ ಎಲ್ಲರೂ ಕೂಡ. ಈ ನಡೀತಾನೆ ಇರುತ್ತೆ. ಈಗ ನಮಗೆ ಏನೋ ಮೆಸೇಜ್ ಬಂದಿರುತ್ತೆ, ನಮಗೆ ಟಕ್ ಅಂತ ಓಪನ್ ಮಾಡ್ತೀವಿ, ಏನೋ ಲಿಂಕ್ ಇರುತ್ತೆ, ಏನೋ ವಿಡಿಯೋ ಲಿಂಕ್ ಇರುತ್ತೆ, ಟಕ್ ಅಂತ ಓಪನ್ ಮಾಡ್ತೀವಿ. ಸೊ ಆ ಥರ ಮಾಡ್ದಂಗೆ ನಾವು ಜಾಗೃತಿಯವರಾಗಿ ಇರಬೇಕು ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನು ಮಾಡೋಕ್ಕೆ. So thank you very much for being here. So ASRA, Advocates Association for Social Responsibility and Awareness. ASRA is an organization, we are working for the welfare of consumers and protection of consumer rights. So in the year 2014, I am practicing advocate. Now I am practicing at AP High Court, Telangana High Court and Supreme Court. I faced one problem through one financial institute company. Then first time I have seen this act. Because as per Consumer Protection Act, defect product and deficient service comes under this act. But Consumer Protection Act is more powerful than all the acts. Because there is a Banking Act, RBI Act is there, Insurance Act is there, and Food and Safety Act is there. All these acts comes under Consumer Protection Act. So in the year 2014, I filed one complaint against one financial institution. Then we won the case. Then myself and some of my friends, Supreme Court advocates, and with non-advocates, we started this organization in Delhi. The main object of this organization is creating awareness on Consumer Protection Act. Who is consumer? Who is not a consumer? We all are consumers, but the unfortunate thing is we don't know about the rights. ASRA, what we are doing, first we are creating awareness. As per Consumer Protection Act, what is your responsibility, what is your roles? Because what is your rights? Because if you want to talk about rights, we have to fulfill our responsibilities. Like that, nowadays, we are facing lot of complaints and we are receiving lot of complaints about the cyber frauds. The first thing is now cybercrime increased very lot of number of calls they are calling, and they are telling that you are called from Federal Express, and some people they are telling that your son is along with me. Some people they are telling that within 10 minutes your bank account is going to be closed, upload your Aadhaar card and upload your PAN card, they are telling like that. So first of all, don't fear. We are doing, so we are fearing. So somebody calling and they are telling, in that WhatsApp message also, they are keeping fake police officers caps and fake police officer dress also. If you are going and seeing, so then what happened? A common man immediately will get afraid. So what happened? And he will be stuck up with his brain. Then he think that what happened? Then they will be started demanding the money. So through our organization, we are requesting all the citizens, please don't afraid until and unless you can't do any fraud, any mistake. So if any problem arises, immediately inform to the nearest police station. Police all over India we have seen about the cyber crime, all the places police are doing very actively. Today our RBI ombudsman also came here, and he is also telling that they are planning with some NGOs and they want to create awareness on the cyber crimes. Today also we have given awareness session on cyber crimes. All the cyber crime department they are coming and giving. Ultimately our main is consumer jago grahak jago, that is the main object of this is. So here our Karnataka state president is here, our Karnataka state vice president is also here, Vijay Bhaskar sir, and all the teams of also came here, and organizing secretary are doing. The ultimate motto is creating awareness on Consumer Protection Act. Thank you very much. Thank you.